ಏನು ಮಂತ್ರಾಲಯಕ್ಕೆ ಸಂಡೇ ಹೋದ್ರೆ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಆಗಲ್ವಾ? ನಮಸ್ಕಾರ ಕರ್ನಾಟಕ, ಈ ನಿಮ್ಮ ಪೃಥ್ವಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ಪ್ರಿನ್ಸಿಪಾಲ್ ಮ್ಯಾಮು ಮತ್ತೆ ಲೆಕ್ಚರರ್ ಸಹ ಬಂದಿದ್ರು. ಸೊ ನಾವು ಜರ್ನಿ ಮಾಡ್ತಾ ಇರೋದು ನೈಟ್ ಟೈಮು. ಸೊ ಅದಕ್ಕೆ ನಮ್ಮ ಟಿಟಿಗೆ ಪೂಜೆ ಮಾಡ್ಕೊಂಡು ಟಿಟಿನ ಎಲ್ಲರೂ ಹತ್ಕೊಂಡು ಹೊರಟ್ವಿ ಗುರುವೆ. ಹೋಗೋ ದಾರಿಯಲ್ಲಿ ಟಿಟಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲರ ಜೊತೆ ಒಂದು ಫೋಟೋ ತಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಗುರುವೆ. ಲಾಸ್ಟ್ ಟೈಮಲ್ಲಿ ಮ್ಯಾಮ್ ಬರ್ತೀನಿ ಅಂತ ಒಪ್ಕೊಂಡ್ರು, ಮನೆಗೂ ಬಂದ್ರು. ಇದು ಲಾಗಲ್ ಪ್ರಿಂಟಲ್ಲಿ ಮ್ಯಾಮೇ ಬರೋದು. ಸೊ ಮಾಡ್ಕೊತಾರೆ ಊಟ. ನಾವು ಹೊರಟಿದ್ದೀವಿ ಇವಾಗ. ಮ್ಯಾಮ್ ಅಲ್ಲಿ ಊಟ ಐತೆ, ಸುಳ್ಳು ಹೇಳ್ತಾ ಇದ್ದಾರೆ. ನಂಬಡಿ ಫ್ರೆಂಡ್, ಮ್ಯಾಮ್ ಕೇಳಿ ಬೇಕಂದ್ರೆ ಏನ್ ಹಿಂಗಂದ್ಬಿಟ್ರಿ, ನಮ್ಗೆ ಅಚೀವ್ ಮಾಡ್ತಾರೆ. ನೋಡಿ ನೋಡಿ ನೋಡಿ, ಇಷ್ಟು ದೊಡ್ಡ ಊಟ ತಂದಿದೀವಿ, ಚಿಕ್ಕ ಊಟ ತಿಂತವ್ರೆ. ನ್ಯಾಯನಾ ಹೇಳಿ ಫ್ರೆಂಡ್, ಕಮೆಂಟ್ ಮಾಡಿದೀವಲ್ಲ. ಟಿಟಿಯಲ್ಲಿ ಜರ್ನಿ ಮಾಡ್ತಾ ಇದೀವಿ ಅಂತಂದ್ರೆ ಸಾಂಗ್ಸು ಡ್ಯಾನ್ಸು ಇಲ್ಲ ಅಂತಂದ್ರೆ ಟ್ರಿಪ್ಗೊಂದು ಅರ್ಥನೇ ಇರಲ್ಲ. ನಾವು ಹೋಗ್ತಾ ಇರೋದು ನೈಟ್ ಟೈಮ್ ಆಗಿರೋ ಕಾರಣ ಅಲ್ಲಲ್ಲಿ ನಿಲ್ಲಿಸ್ತಾ ಕಾಫಿ ಕುಡಿತಾ ನಮ್ಮ ಜರ್ನಿನ ಸಾಗಿಸ್ತಾ ಇದ್ದೀವಿ ಗುರುವೆ. ಎಲ್ಲೆಲ್ಲಿ ಸ್ನ್ಯಾಪ್ ನೋಡಬೇಕು, ಎಲ್ಲಿ ನೋಡಬೇಕು ನೋಡಿ ಬೈತಾರೆ ಅದೇ ಟೈಮ್. ಎಲ್ಲಿ ನೋಡಬೇಕು, ಎಲ್ಲಿ ಸ್ಟೇಟಸ್ ನೋಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವಂಕ ಡ್ಯಾನ್ಸ್ ಆಡೋದ್ರೆ ಆಡ್ತಾಯಿಲ್ಲ. ಮ್ಯಾಮ್ ಅಂತೂ ಮೊದಲೇ ಆಡ್ತಾರೆ, ನಿದ್ದೆ ಬರ್ತದೆ. ಟ್ರಿಪ್ ಬಂದ್ಬಿಟ್ಟು ನಿದ್ದೆ ಬರ್ತದೆ ಅಂತಾರೆ ಮ್ಯಾಮ್. ಇದು ನ್ಯಾಯನ ನೋಡಿ, ನಿದ್ದೆ ಮಾಡಬಾರ್ದು. ದಿತ್ತಿ ನನಗೆ ಎಷ್ಟು ಕಾಟ ಕೊಟ್ಲು ಅಂದರೆ ಹೋಗಿ ದವಾಖಾನೆ ಐತಿ, ಮತ್ತೆ ಆಡ್ತಾ ಇಲ್ಲ. ಇವಾಗ ಬಂದು ಹೊಡಿತೈತಿ. ಆಡಲೇ ಇಲ್ಲ ನಮ್ಮ ಜೊತೆಲಿ. ಇವಾಗ ಆಡಿಸ್ತೀನಿ ಡ್ಯಾನ್ಸ್ ದಿತ್ತಿನ ಹೋಗ್ಬೇಕಾದ್ರೆ. ಬೆಳಗ್ಗೆ 5 ಗಂಟೆಗೆ ನಾವು ಸೇಫ್ ಆಗಿ ಮಂತ್ರಾಲಯದಲ್ಲಿ ರೀಚ್ ಆದ್ವಿ. ಸುತ್ತಮುತ್ತ ನೀವು ನೋಡ್ಬೋದು, ಇವಾಗಲೂ ಸಹ ಎಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು. ಇವಾಗಲೂ ಸಹ ಕ್ಯೂ ಸಿಕ್ಕಾಪಟ್ಟೆ ಇತ್ತು. ನಮ್ಮ ತಾತದು ಅರ್ಕೆ ಇತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ತಾತನ ಕರ್ಕೊಂಡು ಹೊರಟೆ. ಮಂತ್ರಾಲಯದಲ್ಲಿ ಮುಡಿ ಕೊಡೋ ಅರ್ಕೆನೂ ಸಹ ಇದೆ. ಇಲ್ಲಿ ಎಲ್ಲರೂ ಮುಡಿ ಕೊಡ್ತಾರ ನೀವು ನೋಡ್ಬೋದು. ಹಂಗೆ ಪಕ್ಕದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿ ನೋಡ್ಕೊಂಡು ಈ ಜನದಲ್ಲಿ ಯಾವಾಗ ದರ್ಶನ ಮಾಡ್ಕೊಂಡು ಹೋಗ್ತೀವಂತಂತೂ ಗೊತ್ತಿಲ್ಲ ನಮ್ಗಂತೂ. ಎಷ್ಟು ಜನ ಅವ್ರೆ ಅಂತಂದರೆ ಯಪ್ಪ, ಇನ್ನೂ ನಾವು ಅವರಿಂದ ರೂಮಲ್ಲಿ ರೆಡಿ ಆಯ್ತವ್ರೆ. ಅವ್ರು ರೆಡಿಯಾಗಿ ನಾವು ದರ್ಶನಕ್ಕೆ ಬಂದು ಯಾವಾಗ ದರ್ಶನ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಿಲ್ಲ. ಒಟ್ಟಾಗಿ ಬಾಬಾ ರೂಮ್ ಕಡೆ ಹೋಗಿ ರೆಡಿ ಆಗ್ಬಿಟ್ಟು ದರ್ಶನಕ್ಕೆ ಅಂತ ಹೊರಟ್ವಿ ಗುರುವೆ. 7:30 ಇವಾಗ ಟೈಮು. ನಾವು ದರ್ಶನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಫಸ್ಟ್ ಟೈಮು ನಾವು ಇಷ್ಟು ದೂರದಿಂದ ಹೋಗ್ತಾ ಇರೋದು ದರ್ಶನಕ್ಕೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ಬಂದಾಗ ಡೈರೆಕ್ಟ್ ಒಳಗಡೆ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ಇಷ್ಟು ಟೋಟಲ್ಗೆ 19 ಜನ ಬಂದಿದ್ದೀವಿ. ಇಷ್ಟು ಜನ ಇಷ್ಟು ಕಷ್ಟಪಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ದರ್ಶನ ಮಾಡೋವಾಗ ಸಿಗೋಣ ಬನ್ನಿ. ಹಾಯ್ ಮಾಡ್ರಲ್ಲ. ಏನಾದರೂ ದರ್ಶನಕ್ಕೆ ಬಂದರೆ ನಾನು ಒಳಗಡೆ ಅದೊಂದೇ ಲೈನ್ ಇರೋದು ಅಂದ್ಕೊಂಡೆ. ಆದರೆ ಅದು 3 ಲೈನ್ ಇತ್ತು. 3 ಲೈನ್ ಹೆಂಗೆ ಅಂದರೆ ಒಳಗಡೆಗೆ ಬಂದರೆ ಮತ್ತೆ ಇನ್ನೊಂದು ಲೈನ್ ಒಳಗಡೆ ಸುತ್ತಿದ್ದೀವಿ. ಇದು ಹೊಸ್ದಾಗಿ ಆ್ಯಡ್ ಮಾಡಿರೋದು, ನಂಗೆ ಗೊತ್ತೇ ಇಲ್ಲ. ಹೊಸ್ದಾಗಿ ಇವತ್ತೇ ನಾನು ಫಸ್ಟ್ ಟೈಮ್ ಸುತ್ತಾ ಇರೋದು. ನೀವೇನಾದರೂ ಬಂದರೆ ಯಾಮಾರಬೇಡ್ರಿ, ಒಳಗಡೆ ಇನ್ನೂ ಲೈನ್ ಒಂದು ಅಪ್ಪ ಮಮ್ಮಿ. ನಮ್ಮ ಮಾವನ ಫ್ರೆಂಡ್ ಏನು ಹೇಳ್ತಾರಂದರೆ ಫೋನ್ ಎತ್ತಿ ಉಂಡೆಗೆ ಹಾಕ್ಬೇಕಂತೆ. ಉಂಡೆಗೆ ಏನಕ್ಕಂದರೆ ಹೊಸದು ಕೊಡ್ತಾರಲ್ಲ ಫೋನು, ಸ್ಯಾಮ್ಸಂಗ್. ನಾನು ಹೊಡೆದೋದ್ರೆ ಮಾತ್ರನೇ ಪೀಸ್ ಟು ಪೀಸ್ ಇರೋದು. ಅಂತೂ ಇಂತೂ ಕೊನೆಗೆ ಇಲ್ಲಿ ಬಂದಿದ್ದೀವಿ. ದೇವಸ್ಥಾನ ಹತ್ರ ಇನ್ನೇನು ಒಳಗಡೆ ಎಂಟ್ರಿ ಆಗೋದೆ ದೇವಸ್ಥಾನ ಒಳಗಡೆ. ಏಳುವರೆಗೆ ನಾವು ದರ್ಶನ ಸ್ಟಾರ್ಟ್ ಮಾಡಿದ್ದು. 9:30 ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದ್ವಿ ಗುರುವೆ. ಸಂಡೇ ಆದರೂ ಸಹ ರಾಯರ ದರ್ಶನ ಸುಗಮವಾಗಿ ಆಯಿತು. ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಇವಾಗ ಫೋಟೋ ತಗೊಂಡು ಮನೆ ಕಡೆ ಹೊರಟಿದ್ದೀವಿ. ಫುಲ್ ಎಲ್ಲ ಸುಸ್ತಾಗವ್ರೆ. ಎಕ್ಸ್ಪೀರಿಯನ್ಸ್ ಹೆಂಗೆ? ರಾಯರ ದರ್ಶನ ಆಯಿತು. ಹಾಂ, ನೋಡಿದೆ ರಾಯರ ದರ್ಶನ ಖುಷಿ ಆಯಿತು. ಸೊ
ಚೆನ್ನಾಗಿತ್ತು. ಬರೀ 1.5 ಗಂಟೆ ಒಳಗೆ ಇಷ್ಟು ಓಡಾಡೋದು. ನಾನು ಅಂದ್ಕೊಂಡೆ ಫಸ್ಟ್ ದೇವಸ್ಥಾನ ಹತ್ರ ಇರೋ ಲೈನಲ್ಲಿ ಲಾಸ್ಟ್ ಅಂತ, ಒಳಗೆ ಹೋದರೆ 21 ಸುತ್ತು ಲೈನ್ ಹೊಡ್ಸೋದು. ಅದು ಓಕೆ, ಒಂದೇ ನಡ್ಕೊಂಡು ಕಷ್ಟಪಟ್ವಿ. ದರ್ಶನ ಚೆನ್ನಾಗಾಯಿತು. 1.5 ಗಂಟೆ ಫ್ರಂಟ್ ಲೈನ್ ದರ್ಶನ ಮಾಡ್ಕೊಂಡಿದ್ದೀವಿ ನಾನು. ಫ್ರಂಟ್ ಲೈನಲ್ಲಿ ದರ್ಶನ ಮಾಡಿಸ್ತಿದ್ವಿ. ಅದು ಖುಷಿ ನೋಡಿ ಇದೆಲ್ಲ ಫುಲ್ ಪ್ಲಾನ್ ಆಗಿದ್ದಾರೆ. ಇಲ್ಲಿ ಮಹೇಶ, ಅಲ್ಲ ನಮ್ಮಮ್ಮ, ಇಲ್ಲಿ ದುಬ್ಬೆ ಇಂದ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಎಲ್ಲ ಫ್ಲಾಟು ನೋಡಿ, ಆಲ್ಮೋಸ್ಟ್ ಎಲ್ಲ ಮಲಗಿದ್ದವ್ರೆ, ಮ್ಯಾಮ್ ಮುಗಿಸ್ಕೊತವ್ರೆ. ಖರಾಬಾಗಿ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೋ. ನೋಡ್ತಾ ಇರ್ಬೋದು ನೀವು, ಮ್ಯಾಮು ಹುಡುಗ ಹುಡುಗಿ ಜೊತೆ ಮೆಸೇಜ್ ಆಗ್ತಾನೆ. ಮಹೇಶ ಆರಾಮಾಗಿ ಕೂತಾನೆ. ಇಲ್ಲ ಅದಂತೂ ಕೇಳೋಕ್ಕೆ ಬಿಡಿ, ಕೊಡಬಿಡಿ ಅದು. ಎಲ್ಲ ಮನೆ ಕಡೆ ಹೋಗ್ತಾ ಇದ್ವಿ. ಇವಾಗ ಊಟಕ್ಕೆ ನಿಲ್ಲಿಸ್ತಾರೆ ಬ್ರೋ. ಬ್ರೋ ಏನಾದರೂ ಟಿ ಬೇಕು ಅಂದರೆ ಇಲ್ಲಿ ನಂಬರ್ ಸಿಗುತ್ತೆ ನೋಡಿ ಅವ್ರದ್ದು. ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಎನಿ ಟೈಮ್ 24 hours ಅವೈಲೇಬಲ್ ಸಿಗುತ್ತೆ. ಸೊ ಅವ್ರ ಮುಖಾನ ನೋಡ್ಕೊಂಡ್ರೆ ಇವರೇ ಅಂತ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಡೇ. ಇವಾಗ ಊಟಕ್ಕೆ ಹಾಕ್ತೀವಿ. ಇದೇನು ಟೆಂಪಲ್ಲು, ಏನಕ್ಕೆ ಹೋಗಿದ್ವಿ ಒಳಗಡೆ? ನೀವೆಲ್ಲ ಬೆಂಗಳೂರಲ್ಲಿ ಇರೋ ಇಸ್ಕಾನ್ ಟೆಂಪಲ್ ನೋಡಿರ್ತೀರಲ್ವಾ, ಅವ್ರದ್ದೇ ಬ್ರಾಂಚ್ ಇದೆ ಇನ್ನೊಂದು ಇಸ್ಕಾನ್ ಟೆಂಪಲ್. ಇಲ್ಲಿ ರಾಧಾಕೃಷ್ಣ ದೇವಸ್ಥಾನ ಇದೆ. ಈ ಕಡೆ ಅನಂತಪುರ ಹತ್ರ ಲೆಫ್ಟಲ್ಲಿ ಹೈವೇಲಿ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಏನಿಲ್ಲ, ಜಸ್ಟ್ ಅನಂತಪುರ ಎಂಟ್ರಿ ಹಾಕಿಂತ ಮುಂಚೆ ಹೈವೇ ಲೆಫ್ಟ್ ಹೇಳ್ಕೊಂಡ್ರೆ ಈ ಟೆಂಪಲ್ ಸಿಗುತ್ತೆ ನೋಡಿ. ತುಂಬ ಸಕ್ಕತ್ತಾಗಿದೆ, ಒಳಗಡೆ ಬಂದು ನೋಡಿ, ಸಖತ್ ಪೀಸ್ಫುಲ್ ಆಗಿದೆ. ಎಂಜಾಯ್ ಇಟ್, ಯು ಲವ್ ಇಟ್. ವೈಬ್ ಚೆನ್ನಾಗಿರುತ್ತೆ ಒಳಗಡೆ. ನನ್ನ ಈ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರೋ ನನ್ನ ಅಕೌಂಟ್ನ ಫಾಲೋ ಮಾಡಿಕೊಂಡು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಗುರುವೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.